ಐ ಥಿಂಕ್ ನಾನು ಒಂದು ಫಸ್ಟ್ PUC ನಲ್ಲಿದ್ದೆ ಅನ್ಸುತ್ತೆ. ನಾಗಭರಣ ಅಂಕಲ್ದು ಬೆನಕ ತಂಡದಿಂದ ಬಾಂಬೆನಲ್ಲಿ ನಾಟಕ ಇತ್ತು, ಅವಾಗ ಫಸ್ಟ್ ಬಂದಿದ್ದಿ ಅಷ್ಟೇ. ತುಂಬಾ ಹುಚ್ಚು ಆಕ್ಟಿಂಗು ಡಾನ್ಸು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಬಾತ್ರೂಮ್ ಅಲ್ಲೆಲ್ಲ ನಿಂತ್ಕೊಂಡು ಡಾನ್ಸ್ ಮಾಡೋನು. ಹಂಗೆ ನನ್ನ ಡುಮ್ಸ್ ಅಂತಾನೆ ಕರಿತಾ ಇದ್ದಿದ್ದು, ಈಗ್ಲೂ ಡುಮ್ಸ್ ಅಂತಾನೆ. ಮೊನ್ನೆ ಸಿಕ್ದಾಗ್ಲೂ ಡುಮ್ಸ್ ಅಂತಾನೆ ಮಾತಾಡಿದ್ವಿ. ಹಂಗೆ ವಿ ಹ್ಯಾವ್ ಶೇರ್ ದಟ್. ಅಂದ್ರೆ ಹೆಂಗಿದ್ವಿ ಅಂತಂದ್ರೆ ಒಂದ್ ಸಿಬ್ಲಿಂಗ್ ತರನೇ ಇದ್ವಿ, ಕಿತ್ತಾಡ್ಕೊಂಡು. ಅದ್ರಲ್ಲಿ ನಾವಿಬ್ರು ಟ್ವಿನ್ಸ್ ಬೇರೆ, ಜಗಳ ಮಾಡ್ಕೊಂಡು. ಕಲರ್ ಹಂಗೆ ಮ್ಯಾಚ್ ಆಗಿದೆ ಅಲ್ಲ, ಏನ್ ಕಲರ್ ಅವ್ರುನು ಹಂಗೆ. ಬಟ್ ಐ ರಿಯಲಿ ಅಪ್ರಿಶಿಯೇಟ್ ಹಿಸ್ ಡೆಡಿಕೇಶನ್ ಅಂಡ್ ತುಂಬಾ ಚೆನ್ನಾಗಿ ಅವನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾನೆ. ಕರೆಕ್ಟ್. ನಾನು ಇದೇ ಆಗ್ಬೇಕು, ನಾನು ಹೀಗೆ ಇರ್ತೀನಿ ಕಣೆ ಅಂತ ಅವ್ನು ಏನ್ ಹೇಳಿದ್ದ ನನ್ಗೆ, ಅವನು ಹಾಗೆ ಆಗಿದ್ದಾನೆ. ನಂದು ಈ ತರ ಕಟ್ಔಟ್ ಬರುತ್ತೆ, ನೋಡ್ತಾ ಇರೋ. ನಂದು ಈ ಶಾರುಖ್ ಖಾನ್ ತರ ಕಟ್ಔಟ್ ಬರುತ್ತೆ. ನಾನ್ ಸೂಪರ್ ಸ್ಟಾರ್. ನಾನು ಬಂದಿರೋದೇ ನಾನು ಸಿನಿಮಾ ಮಾಡಕ್ಕೆ. ನಾನು ಸೂಪರ್ ಸ್ಟಾರೇ ಆಗೋದು. ಅದಿದೆಯಲ್ಲ ಆ ಛಲ, ಐ ರಿಯಲಿ ಅಪ್ರಿಶಿಯೇಟ್ ದಟ್. ಆಮೇಲೆ ಸುಮ್ಮನೆ ಫ್ಲೂಕಲ್ಲಿ ಬಂದಂತ ನಟ ಅಲ್ಲ ಅವನು. ಅವನು ಬೆಳಗ್ಗೆನೆ ಇದು ಪುನೀತ್ ಸರ್ ಹೋಗ್ತಾ ಇದ್ದಿದ್ದು ಫೈಟ್ ಕ್ಲಾಸಸ್ಗೆ ಹೋಗೋನು. 4 ಗಂಟೆಗೆ ಫೈಟ್ ಕ್ಲಾಸಿಗೆ ಹೋಗಿ ಬಂದು ಆಮೇಲೆ ಶೂಟಿಂಗ್ ಬರೋನು. ಅಲ್ಲಿಂದ ಹೋದ್ಮೇಲೆ ವಾಪಸ್ ಡಾನ್ಸ್ ಕ್ಲಾಸಿಗೆ ಹೋಗೋನು, ಜಿಮ್ಗೆ ಹೋಗೋನು, ವರ್ಕೌಟ್ ಮಾಡೋನು. ಸಾರಿ, ನಾವೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟನ್ನ ಇಟ್ಕೊಂಡು ನಾವೆಲ್ಲ, ಅಂದ್ರೆ ನಾನು, ಶ್ರುತಿ, ಪದ್ಮಚಾರಾವ್, ಇವನ್ನೆಲ್ಲ ನಾವೆಲ್ಲ ಕಿಕಿ ಗರ್ಲ್ಸ್ ಟಾಕ್ ಗಾಸಿಪ್ ಮಾಡ್ಕೊಂಡು ಎಲ್ಲ ನಗ್ತಾ ಇದ್ರೆ, ಕಾರ್ಡ್ ಹರಟೆ ಹೊಡಿತಾ ಇದ್ರೆ, ಅವನು ಮಾತ್ರ ಒಂದ್ ಕಡೆ ಕುತ್ಕೊಂಡು ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೇನ್ ಬೇಕೋ ಪ್ರಾಕ್ಟೀಸ್ ಮಾಡೋದು, ಅದನ್ನ ಮಾಡೋನು. ನನ್ನೂ ಕರಿಯೋನು. ನಂದು ಒಂದೊಂದು ಏನಾದ್ರು ತುಂಬಾ ಇಂಪಾರ್ಟೆಂಟ್ ಸೀನ್ಸ್ ಇತ್ತು ಅಂತಂದ್ರೆ, ಬರೀ ಇಲ್ಲಿ ನೋಡ್ಕೊಳ್ಳೋಣ, ಹೋಗ ಆಮೇಲೆ ನೋಡ್ತೀನಿ ಅಂತ. ಹಂಗೆ ಆ ಥರ ಅವನು ಅಷ್ಟು ಡೆಡಿಕೇಶನ್ ಮತ್ತೆ ಅವನ ಹಾರ್ಡ್ ವರ್ಕ್ ಅವನನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದೆ. ನಿಜ. ಅಂಡ್ ಆಬ್ವಿಯಸ್ಲಿ ಲಕ್ ಆಲ್ಸೋ ಮ್ಯಾಟರ್ಸ್. ಯೋಗ ಯೋಗ್ಯತೆ ಎರಡು ಒಟ್ಟಿಗೆ ಸೇರ್ಬಿಟ್ಟಿದೆ. ಅದೇ ನಿಜ.